ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ಲಿಂಗರಾಜು ಬಿ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೆಗಟಿ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ವಿಶ್ವಸಂಸ್ಥೆಯ ಸಾಧನೆಗಳನ್ನು ತಿಳ್ಕೊಂಡಿದ್ದೀವಿ, ಅದರ ಇತಿಮಿತಿಗಳನ್ನು ತಿಳ್ಕೊಂಡು ನಂತರ ಈ ಇತಿಮಿತಿಗಳ ನಡುವೆ ಹುಟ್ಟಿಕೊಂಡಂತಹ ಕೋಲ್ಡ್ ವಾರ್, ಶೀತಲ ಸಮರದ ಹುಟ್ಟು, ಅದರ ಉಗಮ ಮತ್ತು ಅದರ ಅರ್ಥ, ವ್ಯಾಖ್ಯೆಗಳು, ಅದಕ್ಕೆ ಕಾರಣಗಳು ಮತ್ತು ಮೊದಲನೇ ಹಂತದ ಘಟನೆಗಳ ಬಗ್ಗೆಯೂ ಕೂಡ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಮತ್ತು ಮುಂದುವರೆದಂತೆ ನಾವು ಈ ಶೀತಲ ಸಮರದ ಕೋಲ್ಡ್ ವಾರ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಜ್ಗಳ ಬಗ್ಗೆ, ಎಸ್ಪೆಷಲಿ ದ ಡ್ಯೂರೇಷನ್ ಬಿಟ್ವೀನ್ 1953 ಟು 1972 ಈ ಅವಧಿಯಲ್ಲಿ ನಡೆದಂತಹ ಪ್ರಮುಖ ಶೀತಲ ಸಮರದ ಘಟನೆಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಶೀತಲ ಸಮರದ ಅರ್ಥದ ಬಗ್ಗೆ ಮತ್ತು ಅದರ ಮೊದಲನೇ ಹಂತದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತು ವಿ ಡಿಸ್ಕಸ್ಡ್ ಅಬೌಟ್ ದ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಆಫ್ ದ ಫಸ್ಟ್ ಸ್ಟೇಜ್ ಆಫ್ ಕೋಲ್ಡ್ ವಾರ್, ಮೊದಲನೇ ಹಂತದ ಶೀತಲ ಸಮರದ ಘಟನೆಗಳ ಪ್ರಮುಖವಾದಂತಹ ಘಟನೆಗಳನ್ನು ಕೂಡ ತಿಳ್ಕೊಂಡಿದ್ದೀವಿ. ಈ ಒಂದು ಅಧ್ಯಾಯದಲ್ಲಿ, ಈ ಒಂದು 50ನೇ ಅಧಿವೇಶನದಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಜಸ್ ಆಫ್ ಕೋಲ್ಡ್ ವಾರ್, ಈ ಹಂತಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದರಲ್ಲೂ 2ನೇ ಮತ್ತು 3ನೇ ಹಂತಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ ದಿಸ್ ಸೆಷನ್ ವಿ ಹ್ಯಾವ್ ಟು ನೋ ಅಬೌಟ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಜ್ ಆಫ್ ಕೋಲ್ಡ್ ವಾರ್ among the in between 1953 to 1972, and also discuss about the important incidents of the second and third stage of Cold War from 1953 to 1972. ನಾವು ಈಗಾಗಲೇ ವಿದ್ಯಾರ್ಥಿಗಳೇ ತಿಳ್ಕೊಂಡಿದ್ದೀವಿ, ದೇರ್ ಆರ್ 3 ಸ್ಟೇಜಸ್ ಆಫ್ ಕೋಲ್ಡ್ ವಾರ್. ಕೆಲವೊಂದು ಇತಿಹಾಸಕಾರರು ಇದನ್ನು 4 ಹಂತಗಳಾಗಿ ಕೂಡ ಇದನ್ನು ವಿಭಾಗಿಸಿದ್ದಾರೆ. ನಾವು ಪ್ರಮುಖವಾಗಿ ಮೊದಲನೇ ಹಂತವನ್ನು ಈಗಾಗಲೇ 1946ರಿಂದ 1953 ಅವಧಿ ಬಗ್ಗೆ ನಾವು ಈ ಘಟನೆಗಳನ್ನು, ಶೀತಲ ಸಮರದ ಘಟನೆ ತಿಳ್ಕೊಂಡಿದ್ದೀವಿ. 1953ರಿಂದ 1962 2ನೇ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆಫ್ ಕೋಲ್ಡ್ ವಾರ್, ಆ್ಯಂಡ್ ಆಲ್ಸೋ 1962 ಟು 1972 ಅವಧಿಯ ಥರ್ಡ್ ಸ್ಟೇಜ್ ಬಗ್ಗೆ ಇವತ್ತಿನ ತರಗತಿ ನಾವು ತಿಳ್ಕೊಳ್ಳೋಣ. ಈಗ ಮೊಟ್ಟ ಮೊದಲನೇದಾಗಿ ಸೆಕೆಂಡ್ ಸ್ಟೇಜ್ ಆಫ್ ಕೋಲ್ಡ್ ವಾರ್. ಈ ಅವಧಿಯು 1953ಯಿಂದ 1962 ಅವಧಿವರೆಗೆ ಇರತಕ್ಕಂತಹ ಒಂದು ಅವಧಿ. ಈ ಅವಧಿಯಲ್ಲಿ 2ನೇ ಹಂತದ ಶೀತಲ ಸಮರದಲ್ಲಿ ನಡೆದಂಥ ಪ್ರಮುಖ ಘಟನೆಗಳಲ್ಲಿ ಮೊದಲನೆಯದೇ ಸುಯೋಜ್ ಕಾಲುವೆ ಬಿಕ್ಕಟ್ಟು, ಸುಯೋಜ್ ಕ್ಯಾನಲ್ ಕ್ರೈಸಿಸ್ ಅಂತ ಕರಿತೀವಿ ನಾವು. ನಮಗೆಲ್ಲ ಗೊತ್ತಿದೆ, ಪ್ರಮುಖವಾಗಿ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳನ್ನು ಸೇರ್ಪಡೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಕಾಲುವೆ ಅಂತಂದರೆ, ಸಾಗರಯಾನದ ಕಾಲುವೆ ಅಂದರೆ ಅದು ಸುಯೋಜ್ ಕಾಲುವೆ. ಇದನ್ನು 1956ರಲ್ಲಿ ಈಜಿಪ್ಟಿನ ಅಧ್ಯಕ್ಷನಾದಂಥ ನಾಸೆರ್ ನ್ಯಾಷನಲೈಸ್ಡ್ ದ ಸುಯೇಜ್ ಕಾನಲ್. ಇದು ಆ ಒಂದು ಸುಯೇಜ್ ಕಾನಲಿಯ ನಿಯಂತ್ರಣವನ್ನು ಹೊಂದಿದ್ದಂತಹ ಬ್ರಿಟನ್ ಮತ್ತು ಫ್ರಾನ್ಸ್ಗಳಿಗೆ ಇದು ಅವುಗಳನ್ನು ಕೆರಳಿಸಿದಂತಾಯಿತು. ಆಗ ನಾಸೆರ್ ವಾಸ್ ಸಪೋರ್ಟೆಡ್ ಬೈ ದ USSR. ಆಗ ನಾಸೆರ್, ಈಜಿಪ್ಟಿನ ಅಧ್ಯಕ್ಷ, USSRನಿಂದ, ಸೋವಿಯತ್ ಯೂನಿಯನ್ನಿಂದ ಬೆಂಬಲವನ್ನು ಪಡ್ಕೊಂಡಿದ್ದ. ಆಗ ಫ್ರೆಂಚ್ ಆ್ಯಂಡ್ ಬ್ರಿಟಿಷ್ ಟ್ರೂಪ್ಸ್ ವರ್ ಸೆಂಟ್ ಟು ಈಜಿಪ್ಟ್. ಆಗ ಏನು ನಾಸೆರ್ನ ವಿರುದ್ಧ ತಮ್ಮ ನಿಯಂತ್ರಣದಲ್ಲಿದ್ದ ಸುಯೋಜ್ ಕಾಲುವೆ ರಕ್ಷಣೆಗಾಗಿ ಫ್ರಾನ್ಸ್ ಮತ್ತು ಬ್ರಿಟನ್ಗಳು ತಮ್ಮ ಸೇನಾಪಡೆಗಳನ್ನು ಕಳಿಸ್ತವೆ. ಆದರೆ ಆ USA ಡಿಡ್ ನಾಟ್ ಸಪೋರ್ಟ್ ದಿಸ್ ಆಪರೇಷನ್, ಸೋ ದ ಟ್ರೂಪ್ಸ್ ವರ್ ವಿತ್ಡ್ರಾನ್. ಯಾವಾಗ USA ಬೆಂಬಲವನ್ನು ಕೊಡಲಿಲ್ಲೋ ಆಗ ಫ್ರಾನ್ಸ್ ಮತ್ತು ಬ್ರಿಟನ್ಗಳು ತಮ್ಮ ಸೇನಾಪಡೆಗಳನ್ನು ವಾಪಸ್ ಕರೆಸ್ಕೋಬೇಕಾಗತ್ತೆ. ದ ಸೆಕೆಂಡ್ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಆಫ್ ದ ಸೆಕೆಂಡ್ ಸ್ಟೇಜ್ ಆಫ್ ಕೋಲ್ಡ್ ವಾರ್, ದ ಬಿಲ್ಡಿಂಗ್ ಆಫ್ ದ ಬರ್ಲಿನ್ ವಾಲ್. 1961ನಲ್ಲಿ ಯಾವಾಗ ಪಶ್ಚಿಮ ಜರ್ಮನಿಯ ಭಾಗಗಳನ್ನು ಹೊಂದಿದ್ದಂಥ ಫ್ರಾನ್ಸ್, ಬ್ರಿಟನ್ ಮತ್ತು USAಗಳು ಅವುಗಳನ್ನು ಪಶ್ಚಿಮ ಜರ್ಮನಿಯ ಹೆಸರಿನಲ್ಲಿ ಒಗ್ಗೂಡಿಸಿ ಅಲ್ಲಿ ಕೈಗಾರಿಕೀಕರಣವನ್ನು ಸಾಧಿಸಿ ಆ ಒಂದು ದೇಶದ ಆ ಒಂದು ತಮ್ಮ ನಿಯಂತ್ರಣದ ಪ್ರದೇಶವನ್ನು, ಜರ್ಮನಿಯನ್ನು ಅಭಿವೃದ್ಧಿಪಡಿಸ್ತಾರೆ. ದೇರ್ ವರ್ ಗ್ರೇಟ್ ಡಿಫರೆನ್ಸಸ್ ಬಿಟ್ವೀನ್ ದ ವೆಸ್ಟರ್ನ್ ಆ್ಯಂಡ್ ದ ಈಸ್ಟರ್ನ್ ಬರ್ಲಿನ್. ಇನ್ನು ಪೂರ್ವ ಜರ್ಮನಿ ಮತ್ತು ಪೂರ್ವ ಬರ್ಲಿನ್ USSRನ ನಿಯಂತ್ರಣದಲ್ಲಿತ್ತು. ಅಲ್ಲಿ ಕಮ್ಯುನಿಸ್ಟ್ ಆಡಳಿತ ಇತ್ತು. ಅದು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿಯಿತು. ಆಗ ಪೂರ್ವ ಬರ್ಲಿನ್ನ ಜನರು ಪಶ್ಚಿಮ ಬರ್ಲಿನ್ನಲ್ಲಿ ಪಶ್ಚಿಮ ಜರ್ಮನಿಯ ಅಭಿವೃದ್ಧಿಯನ್ನು ಕಂಡು ಅಲ್ಲಿಗೆ ವಲಸೆ ಹೋಗಲು ಆರಂಭಿಸ್ತಾರೆ. ವೆಸ್ಟರ್ನ್ ಬರ್ಲಿನ್ ವಾಸ್ ರಿಚರ್ ಆ್ಯಂಡ್ ಹ್ಯಾಡ್ ಎ ಪೊಲಿಟಿಕಲ್ ರಿಜಿಮ್ ಆಫ್ ಫ್ರೀಡಮ್. Reaction to this, people in Eastern Berlin migrated to the Western Berlin. Then USSR, the wall of Berlin, impressed the world and became a symbol of the Cold War. ಆಗ ಕಟ್ಟಿದಂತಹ ಬರ್ಲಿನ್ ವಾಲ್ ಏನಿದೆ ಅದು USSR ನಿರ್ಮಾಣ ಮಾಡಿದ್ದು ಈ ಒಂದು ವಲಸೆಯನ್ನು
ತಡೆಯೋದಕ್ಕಾಗಿ ಮಾಡಿದಂತಹ ಒಂದು ಐರನ್ ಕರ್ಟೈಲ್ ಪಾಲಿಸಿ. ದಿಸ್ ವಾಸ್ ದ ಪಾರ್ಟ್ ಆಫ್ ದ ಐರನ್ ಕರ್ಟೈಲ್ ಪಾಲಿಸಿ ಆಫ್ ಸ್ಟಾಲಿನ್. ಆನಂತರ ನಡೆದಂತಹ ಸೆಕೆಂಡ್ ಸ್ಟೇಜ್ ಆಫ್ ಕೋಲ್ಡ್ ವಾರ್ನ ಪ್ರಮುಖ ಘಟನೆ ಅಂದರೆ ಅದು ದ 1962 ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಅಂತ ಕರಿತೀವಿ. ಈ ಕ್ಯೂಬನ್ ಮಿಸೈಲ್ಸ್ ಕ್ರೈಸಿಸ್ಸು ಉತ್ತರ ಅಮೆರಿಕ ಖಂಡದಲ್ಲಿರ್ತಕ್ಕಂಥ ಯು ಎಸ್ ಎಯ ನೆರೆಯ ಒಂದು ರಾಷ್ಟ್ರ, ಸಣ್ಣ ರಾಷ್ಟ್ರ, ಏನು ನಾವು ಇದನ್ನು ಶುಗರ್ ಬೌಲ್ ಅಂತ ಕರಿತೀವಿ ಕ್ಯೂಬಾನ್ನ. ಆ ರಾಷ್ಟ್ರ ಈ ಯು ಎಸ್ ಎಗೆ ತನ್ನ USSRನ ಬೆಂಬಲವನ್ನು ಪಡೆದು ಸೆಡ್ಡೊಡೆದು ನಿಂತಹ ಒಂದು ಪ್ರಮುಖವಾದಂಥ ಒಂದು ಘಟನೆ ಇದು. ಅಂಟಿಲ್ 1959 ಕ್ಯೂಬಾದಲ್ಲಿ ದೇರ್ ವಾಸ್ ಅ ಮಿಲಿಟರಿ ಡಿಕ್ಟೇಟರ್ಶಿಪ್ ಇನ್ ಕ್ಯೂಬಾ ದಟ್ ವಾಸ್ ಲೆಡ್ ಬೈ ಫ್ಲಾಂಗೆನ್ಸಿಯೋ ಬಟಿಸ್ಟಾ. ಇನ್ 1959 ಅಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ. ಫಿಡೆಲ್ ಕ್ಯಾಸ್ಟ್ರೋ ಡಿಪೋಸ್ಡ್ ದ ಡಿಕ್ಟೇಟರ್ ಬಟಿಸ್ಟಾ. ಆಗ ಅವನನ್ನು ಬಟಿಸ್ಟಾನ ತೆಗೆದು ಅಲ್ಲಿ ತನ್ನ ಆಡಳಿತವನ್ನು ಸ್ಥಾಪನೆ ಮಾಡ್ತಾನೆ, ಕಮ್ಯುನಿಸ್ಟ್ ಆಡಳಿತವನ್ನು ಸ್ಥಾಪನೆ ಮಾಡ್ತಾನೆ. ಅವನಿಗೆ USSR ಬೆಂಬಲವನ್ನು ಕೊಡ್ತದೆ. ಆದರೆ ಬಟ್ ದ USA ಅಪೋಸ್ಡ್ ದ ಕ್ಯೂಬನ್ ಕಮ್ಯುನಿಸ್ಟ್ ರಿಜಿಮ್. ಈ ಒಂದು ಕಮ್ಯುನಿಸ್ಟ್ ಆಡಳಿತವನ್ನು ಫಿಡೆಲ್ ಕ್ಯಾಸ್ಟ್ರೋ ನೇತೃತ್ವದ ಕಮ್ಯುನಿಸ್ಟ್ ಆಡಳಿತವನ್ನು ವಿರೋಧಿಸುತ್ತೆ. ವಿಚ್ ಬಿಕೇಮ್ ಕ್ಲೋಸರ್ ಟು ದ USSR. ಆಗ ಫಿಡೆಲ್ ಕ್ಯಾಸ್ಟ್ರೋ USSRನ ಮಿತ್ರನಾಗ್ತಾನೆ. ಇಟ್ ವಾಸ್ ದ ಫಸ್ಟ್ ಟೈಮ್ ದಟ್ ದ USA ಹ್ಯಾಡ್ ಈಸ್ ರಿವಾಲ್ವ್ ಸೋ ಕ್ಲೋಸ್. ಒಬ್ಬ ಶತ್ರುವನ್ನು ತನ್ನ ಸಮೀಪದಲ್ಲೇ ಇಟ್ಕೊಂಡಿದ್ದು ಒಂದು ಶೀತಲ ಸಮರದ ಪ್ರಮುಖ ಘಟನೆ ಅಂತಂದರೆ ಅದು ಈ ಕ್ಯೂಬಾ ಮಿಸೈಲ್ ಕ್ರೈಸಿಸ್ ಆಗಿದೆ. ಮುಂದುವರೆದಂತೆ ಈ ಘಟನೆಯಲ್ಲಿ 1962ರಲ್ಲಿ ಕ್ಯಾಸ್ಟ್ರೋ USSRಗೆ ಪರ್ಮಿಷನ್ ಕೊಡ್ತಾನೆ. ನನಗೆ ರಕ್ಷಣೆಯನ್ನು ಕೊಡೋದಕ್ಕಾಗಿ ನಿಮ್ಮ ರಾಷ್ಟ್ರದಿಂದ ಮಿಸೈಲ್ಗಳನ್ನು ಹೊತ್ತಂತಹ ಅಣ್ವಸ್ತ್ರಗಳನ್ನು ಹೊಂದಿರತಕ್ಕಂಥ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊಂದಿರತಕ್ಕಂತಹ ಯುದ್ಧ ಟ್ಯಾಂಕರ್ಗಳನ್ನು ತಮ್ಮ ದೇಶಕ್ಕೆ ಕಳಿಸ್ಕೊಡೋದಕ್ಕೆ. ಅಲ್ಲಿ ಬಂದಂಥ USSRನ ಯುದ್ಧ ಟ್ಯಾಂಕರ್ಗಳು ಅಮೇರಿಕದ ಕಡೆ ಮುಖ ಮಾಡಿ ಅಣ್ವಸ್ತ್ರಗಳನ್ನು ಹೊತ್ತು ಸಿದ್ಧವಾಗಿ ನಿಂತುಬಿಡ್ತವೆ. ಆಗ ಕೆನಡಿ ಡಿಕ್ರೀಡ್ ದ ನಾವಲ್ ಬ್ಲಾಕೇಡ್. ಆಗ ನಾವಲ್ ಬ್ಲಾಕೇಡನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಟು ಅವಾಯ್ಡ್ ದ ಅರೈವಲ್ ಆಫ್ ಸೋವಿಯತೈಸ್ ಮೆಟೀರಿಯಲ್ ಟು ಕ್ಯೂಬಾ. ಕ್ಯೂಬಾಕ್ಕೆ ಶಸ್ತ್ರಾಸ್ತ್ರಗಳು ಏನು USSRನಿಂದ ಬರ್ತಾಯಿದ್ದು ಅವುಗಳನ್ನು ತಡೆಯೋದಕ್ಕೆ ಈ ಒಂದು ನವಲ್ ಬ್ಲಾಕೇಡನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಇದು ಈ ಒಂದು ಬಿಕ್ಕಟ್ಟನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ದ 1962 ಕ್ಯೂಬನ್ ಮಿಸೈಲ್ ಕ್ರೈಸಿಸ್ಸು ಇದು ಡ್ಯೂರಿಂಗ್ ದ 13 ಡೇಸ್, ಇದು 13 ದಿನ ಒಂದು 1962ರಲ್ಲಿ ಬಹಳ ಇಡೀ ಜಗತ್ತನ್ನು ತುದಿಗಾಲ ನಿಲ್ಲಿಸಿದಂಥ, ಭೀತಿಯಲ್ಲಿ ನಿಲ್ಲಿಸಿದಂಥ ಒಂದು ಘಟನೆ. ಇಟ್ ವಾಸ್ ಥಾಟ್ ದಟ್ ಎ ವಾರ್ ಬಿಟ್ವೀನ್ ದ ಟೂ ಬ್ಲಾಕ್ಸ್ ವಾಸ್ ಪಾಸಿಬಲ್. ದ ವರ್ಲ್ಡ್ ವಾಸ್ ಅಫ್ರೈಡ್ ಆಫ್ ಬೀಯಿಂಗ್ ಅಟ್ ದ ಬಿಗಿನಿಂಗ್ ಆಫ್ ದ ಥರ್ಡ್ ವಾರ್. ನೋಡಿ, ಮೂರನೇ ಮಹಾಯುದ್ಧ ಇನ್ನೇ ಸಂಭವಿಸಿ ಬಿಡತಕ್ಕಂಥ ಒಂದು ಸನಿಹದಲ್ಲಿತ್ತು. ಫೈನಲಿ ಆಫ್ಟರ್ ಟೆನ್ಸ್ ನೆಗೋಷಿಯೇಷನ್ಸ್ ಬಿಟ್ವೀನ್ ಕೆನಡಿ ಆ್ಯಂಡ್ ದ ಸೋವಿಯತ್ ಲೀಡರ್ ಕ್ರುಶ್ಚೇವ್, ದ USSR ಫೈನಲಿ ಅಗ್ರೀಡ್ ಟು ವಿತ್ಡ್ರಾ ದ ವೆಪನ್ಸ್ ಫ್ರಮ್ ಕ್ಯೂಬಾ. USSRನ ಕ್ರುಶ್ಚೇವ್ ಮತ್ತು ಕೆನಡಿಯ ನಡುವಿನ, ಅಮೆರಿಕದ ಅಧ್ಯಕ್ಷ ಕೆನಡಿ ನಡುವಿನ ಮಾತುಕತೆ ಈ ಒಂದು ಅಪಾಯದಿಂದ ಜಗತ್ತನ್ನು ಪಾರು ಮಾಡು ಅಂತ ಹೇಳ್ಬೋದು. ಮುಂದುವರೆದಂತೆ ಈಗ ನಾವು ಎರಡನೇ ಸ್ಟೇಜಲ್ಲಿ ಪ್ರಮುಖ ಘಟನೆಗಳನ್ನು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖ ಸುಯೋಜ್ ಕಾಲುವೆ ಬಿಕ್ಕಟ್ಟು, ಇನ್ನೊಂದು ಕ್ಯೂಬಾ ಮಿಸೈಲ್ ಬಿಕ್ಕಟ್ಟು. ಇನ್ನೊಂದು ಪ್ರಮುಖವಾದಂಥ ಮೂರನೇ ಹಂತ 1962-1972. During the third stage of Cold War, the Vietnam War, it was one of the important incident. It was held during 1962 to 1975. 1960ರಿಂದ 1975 ಅವಧಿಯಲ್ಲಿ ನಡೆದಂಥ ಒಂದು ಪ್ರಮುಖವಾದಂಥ ಒಂದು ಯುದ್ಧ. ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ. ಉತ್ತರ ವಿಯೆಟ್ನಾಂ ಕಮ್ಯುನಿಸ್ಟ್ ರಾಷ್ಟ್ರಗಳ ಬೆಂಬಲಿತ, ಅದರಲ್ಲೂ ಚೀನಾ ಮತ್ತು USSRನ ಬೆಂಬಲಿತವಾಗಿ, ದಕ್ಷಿಣ ವಿಯೆಟ್ನಾಂ ಅಮೆರಿಕಾದ ಬೆಂಬಲದಿಂದ ನಡೆದಂಥ ಒಂದು ಘಟನೆ. ಇನ್ ಸೌತ್ ವಿಯೆಟ್ನಾಂ, ದ pro-communist Viet Cong guerrillas had appeared to try to join the country to North Vietnam. ದಕ್ಷಿಣ ವಿಯೆಟ್ನಾಂನಲ್ಲಿ ಹುಟ್ಕೊಂಡಂಥ ಕಮ್ಯುನಿಸ್ಟ್ ಬೆಂಬಲಿಗರು ವಿಯೆಟ್ ಕಾಂಗ್ ಗೆರಿಲ್ಲಾಗಳು ನಾವು ಉತ್ತರ ವಿಯೆಟ್ನಾಂನೊಂದಿಗೆ ಸೇರಿ ನಮ್ಮ ದೇಶ ಐಕ್ಯ ಆಗಬೇಕು ಅಂತ ಮುಂದಾಗ್ತಾರೆ. ಅವರುಗಳನ್ನು ದಮನ ಮಾಡೋದಕ್ಕೆ ದಕ್ಷಿಣ ವಿಯೆಟ್ನಾಂನಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ, ಅದು ಅಮೆರಿಕದ ಬೆಂಬಲದಿಂದ ಈ ಒಂದು ಪ್ರಯತ್ನವನ್ನು ವಿಫಲಗೊಳಿಸಲು ಪ್ರಯತ್ನ ಮಾಡುತ್ತೆ. USA intervened when Kennedy sent military advisors to South Vietnam to prevent the fall of the anti-communist regime. ಈ ಕಮ್ಯುನಿಸ್ಟ್ ವಿರೋಧಿ ಆಡಳಿತವನ್ನು ವಿಯೆಟ್ನಾಂನಲ್ಲಿ ಪತನಗೊಳಿಸಬೇಕು, ಇಡೀ ವಿಯೆಟ್ನಾಂನಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕು ಅಂತ ಅಲ್ಲಿಗೆ ತನ್ನ ಸಲಹೆಗಾರನ್ನು ಕಳಿಸ್ತಾನೆ. ಬಿಕಾಸ್ ದೇ ವರ್ ಅಫ್ರೇಡ್ ಆಫ್ ದ ಫ್ಯಾಕ್ಟ್ ದಟ್ ಇಫ್ ವಿಯೆಟ್ನಾಂ ಯೂನಿಫೈಡ್ ಅಂಡರ್ ಎ ಕಮ್ಯುನಿಸ್ಟ್ ರಿಜಿಮ್, ಅದರ್ ಕಂಟ್ರೀಸ್ ವುಡ್ ಬಿ ಅಬ್ಸರ್ವ್ಡ್ ಬೈ ದ ಸೋವಿಯತ್ ಬ್ಲಾಕ್. ಇದು ಏಷ್ಯಾದ ಇನ್ನೂ ಉಳಿದಿರುವತಕ್ಕಂಥ ರಾಷ್ಟ್ರಗಳು ಕೂಡ ಕಮ್ಯುನಿಸ್ಟ್ನ ಆಡಳಿತಕ್ಕೆ ಒಳಪಟ್ಬಿಡ್ತವೆ ಅನ್ನೋ ಭೀತಿಯಲ್ಲಿ ಅಮೆರಿಕ ಮಾಡಿದಂಥ ಪ್ರಯತ್ನ ಆಗಿತ್ತು. ಇನ್ ದ ಫಾಲೋಯಿಂಗ್ ಇಯರ್ಸ್, ಪ್ರೆಸಿಡೆಂಟ್ ಜಾನ್ಸನ್ ಸೆಂಟ್ ಅಮೇರಿಕನ್ ಟ್ರೂಪ್ಸ್ ಟು ಹೆಲ್ಪ್ ದ ಗವರ್ನಮೆಂಟ್ ಆಫ್ ಸೌತ್ ವಿಯೆಟ್ನಾಂ. ಇನ್ 1968,
ದೇರ್ ವರ್ 500,000 ಅಮೇರಿಕನ್ ಸೋಲ್ಜರ್ಸ್ ಎಲ್ಲಿದ್ದರು, ವಿಯೆಟ್ನಾಂನಲ್ಲಿದ್ದರು. ಅದು ದಕ್ಷಿಣ ವಿಯೆಟ್ನಾಂನಲ್ಲಿ ಈ ಕಮ್ಯುನಿಸ್ಟ್ರೊಂದಿಗೆ ಅವರು ಸೇರ್ಪಡೆ ಆಗೋದನ್ನು, ಉತ್ತರ ವಿಯೆಟ್ನಾಂನೊಂದಿಗೆ ದಕ್ಷಿಣ ವಿಯೆಟ್ನಾಂ ಏಕೀಕರಣ ಆಗೋದನ್ನು, ಆ ಗೆರಿಲ್ಲಾಗಳನ್ನು ದಮನ ಮಾಡೋದಕ್ಕಾಗಿ ಅಮೇರಿಕ ಮಾಡಿದಂಥ ಅತ್ಯಂತ ಘನಘೋರವಾದಂತಹ ಒಂದು ದಾಳಿ ಬಾಂಬ್ಗಳನ್ನು ಬಳಸ್ತು. ಆದರೆ ಅಣುಬಾಂಬ್ಗಳನ್ನು ಬಳಸಲಿಲ್ಲ ಅನ್ನೋದು ಅಷ್ಟೇ ಇಲ್ಲಿ ಒಂದು ಸ್ಮರಣೀಯ ವಿದ್ಯಾರ್ಥಿಗಳೇ. ಇದು ಇಂಥ ಒಂದು ಯುದ್ಧ 1960ರಿಂದ 75ರವರೆಗೆ ಮುಂದುವರಿಯುತ್ತೆ. ದ ವಿಯೆಟ್ನಾಂ ಕಾನ್ಫ್ಲಿಕ್ಟ್ ಸ್ಪ್ರೆಡ್ ಟು ಲಾವೋಸ್ ಆ್ಯಂಡ್ ಕಾಂಬೋಡಿಯಾ. ನೆರೆಯ ರಾಷ್ಟ್ರಗಳಾದಂಥ ಲಾವೋಸ್ಗಳಿಗೆ ಮತ್ತು ಕಾಂಬೋಡಿಯಾಗಳಿಗೂ ಕೂಡ ಈ ಒಂದು ಬಿಕ್ಕಟ್ಟು ಮತ್ತು ಈ ಒಂದು ಸಂಘರ್ಷ ಅಲ್ಲಿಗೆ ಪ್ರಸಾರ ಆಗುತ್ತೆ. ದಿಸ್ ವಾರ್ ವಾಸ್ ಅ ವೆರಿ ಅನ್ಪಾಪ್ಯುಲರ್ ಇನ್ ಯು ಎಸ್ನಲ್ಲಿ. ಯಾಕಂದರೆ ಇದೊಂದು ದೀರ್ಘಕಾಲ ನಡೆದಂಥ ಯುದ್ಧ ಆಗಿತ್ತು. ಯು ಎಸ್ಗೆ ಇಲ್ಲಿ ಯಶಸ್ಸು ಸಿಗಲಿಲ್ಲ. ಜಗತ್ತಿನ ಎಲ್ಲ ಕಡೆಯಲ್ಲೂ ಯಶಸ್ಸನ್ನು ಪಡೆದಂಥ ಯು ಎಸ್ ಎ ಇಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ವಿಯೆಟ್ನಾಮನ್ನು ಅಲ್ಲಿನ ಪ್ರಜಾಪ್ರಭುತ್ವ ಸರ್ಕಾರನ ಉಳಿಸ್ಕೊಳ್ಳೋದಕ್ಕೆ, ಅದರಲ್ಲಿ ಅಲ್ಲಿನ ವಿಯೆಟ್ಕಾಂಗ್ ಗೆರಿಲ್ಲಾಗಳ ಒಂದು ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ರಕ್ಷಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಪ್ರೆಸಿಡೆಂಟ್ ನಿಕ್ಸನ್ ಸ್ಟಾರ್ಟೆಡ್ ಅ ಗ್ರ್ಯಾಜುವಲ್ ವಿತ್ಡ್ರಾಲ್ ಆಫ್ ದ ಯು ಎಸ್ ಎ. ಎಲ್ಲಿ ತನ್ನ ತಾಯ್ನಾಡಿನಲ್ಲಿ, ಅದರಲ್ಲೂ ಅಮೇರಿಕದಲ್ಲಿ ಈ ವಿಯೆಟ್ನಾಂನ ಬಿಕ್ಕಟ್ಟನ್ನೆಲ್ಲ ಯಶಸ್ವಿಯಾಗಿ ಅಮೇರಿಕದ ಕಡೆ ಅದನ್ನು ಬೇಸಕ್ಕಾಗಲಿಲ್ಲವೋ, ಆಗ ಅಲ್ಲಿ ಅದರ ವಿರೋಧಿ ಭಾವನೆ ಅಲ್ಲಿ ಉಟ್ಕಂತು. ಜನಾಭಿಪ್ರಾಯ ವಿರೋಧವಾಗಿ ಕಂಡುಬಂದಿದ್ದರಿಂದ ನಿಕ್ಸನ್ ಅಲ್ಲಿಂದ ಸೇನಾಪಡೆಯನ್ನು ವಾಪಸ್ ಕರೆಸಿಕೊಳ್ಳೋ ಪ್ರಯತ್ನ ಮಾಡ್ತಾನೆ. ವಿಚ್ ಫಿನಿಶ್ಡ್ ಇನ್ 1974. ಆ ಒಂದು ವಿತ್ಡ್ರಾಲ್ ಏನಿದೆ, ಆ ಸೇನಾಪಡೆ ವಿತ್ಡ್ರಾಲ್ನ ಅಂದರೆ ವಾಪಸ್ ಕರೆಸ್ಕೊಳ್ಳೋ ಕಾರ್ಯ 74ರಲ್ಲಿ ಮುಗಿಯುತ್ತೆ, 1974. ಇನ್ 1975 ಸೌತ್ ವಿಯೆಟ್ನಾಂ ವಾಸ್ ಡಿಫಿಟೆಡ್ ಆ್ಯಂಡ್ ವಿಯೆಟ್ನಾಂ ಬಿಕೇಮ್ ಯೂನಿಫೈಡ್. ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂಗಳು ಎರಡೂ ಕೂಡ ಉತ್ತರದ ಕಮ್ಯುನಿಸ್ಟ್ ಆಡಳಿತದ ನೇತೃತ್ವದಲ್ಲಿ, ಹೋಚಿಮಿನ್ನ ನೇತೃತ್ವದಲ್ಲಿ ಐಕ್ಯತೆಯನ್ನು ಸಾಧಿಸಿ ಒಂದೇ ವಿಯೆಟ್ನಾಂ ಆಗಿ ಒಂದು ಹೊಸ ರಾಷ್ಟ್ರವಾಗಿ ಅದು ಜಗತ್ತಿಗೆ ತಲೆ ಎತ್ತಿ ನಿಲ್ತದೆ. ಈ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಅಮೇರಿಕಕ್ಕೆ ಹಿನ್ನಡೆ ಆಗಿದೆ ಅಂದರೆ ಅದು ವಿಯೆಟ್ನಾಂ ಯುದ್ಧದಲ್ಲಿ. ನೆಕ್ಸ್ಟು ಇನ್ನೊಂದು ಪ್ರಮುಖವಾದಂಥ ಮೂರನೇ ಹಂತ, ಥರ್ಡ್ ಸ್ಟೇಜ್ ಆಫ್ ಕೋಲ್ಡ್ ವಾರ್ನ ಈ ಅವಧಿಯಲ್ಲಿ ದ ಅರಬ್ ಇಸ್ರೇಲಿ ಕಾನ್ಫ್ಲಿಕ್ಟ್. ಇದು 1948ರಲ್ಲಿ ಇಸ್ರೇಲ್ನ ನಿರ್ಮಾಣದೊಂದಿಗೆ ಹುಟ್ಟಿಕೊಂಡಂಥ ಘಟನೆ. ಇದು ಇವತ್ತಿಗೂ ಕೂಡ ಬಗೆಹರಿಯದಂಥ ಘಟನೆ ಆಗಿದೆ. ಆದರೆ ಕೋಲ್ಡ್ ವಾರ್ ಅವಧಿಯಲ್ಲಿ ಇದೊಂದು ಪ್ರಮುಖವಾದಂತಹ ಘಟನೆಯಾಗಿ ಜಗತ್ತಿನ ರಾಷ್ಟ್ರಗಳನ್ನು ಪರಸ್ಪರ ಎರಡು ಶತ್ರುಬಣಗಳನ್ನಾಗಿ ನಿರ್ಮಿಸಿದಂಥ ಘಟನೆ ಆಯಿತು. ಅದರಲ್ಲೂ ಕೂಡ ವಿಶೇಷವಾಗಿ ಅರಬ್ ರಾಷ್ಟ್ರಗಳನ್ನು ಮತ್ತು ಯು ಎಸ್ ಎ ಬೆಂಬಲಿತವಾದಂಥ ನ್ಯಾಟೋ ರಾಷ್ಟ್ರಗಳನ್ನು ಪರಸ್ಪರ ಎದುರಿಗೆ ಸಂಘರ್ಷಕ್ಕೆ, ಯುದ್ಧಕ್ಕೆ ತಂದು ನಿಲ್ಲಿಸಿದಂಥ ಒಂದು ಘಟನೆ. ಯಾವಾಗ ಪ್ಯಾಲೆಸ್ಟೈನ್ನ ಭೂಮಿಯಲ್ಲಿ ಪ್ಯಾಲೆಸ್ಟೈನಿಯರೇ ನಿರಾಶ್ರಿತರಾದಾಗಿ ಇಸ್ರೇಲ್ ಒಂದು ಹೊಸ ರಾಷ್ಟ್ರ ಉದಯವಾಗಿದ್ದರಿಂದ ಅದನ್ನು ತಮ್ಮ ರಾಷ್ಟ್ರವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಇನ್ 1964 ದ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ PLO ವಾಸ್ ಎಸ್ಟಾಬ್ಲಿಷ್ಡ್ ಬೈ ಯಾಸಿರ್ ಅರಫತ್ರಿಂದ ಈ ರೀತಿ ಪ್ಯಾಲೆಸ್ಟೈನ್ ವಿಮೋಚನಾ ಒಂದು ಪಡೆಯನ್ನು ನಿರ್ಮಾಣ ಆಗುತ್ತೆ. ಸಿನ್ಸ್ 1960s ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಇಸ್ರೇಲೀಸ್ and the Palestinians have been a source of constant tension and conflict in the Middle East. ಇದು ಪೂರ್ವದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಉಂಟಾದಂಥ ಒಂದು ಅತ್ಯಂತ ದೊಡ್ಡ ಭೀಕರವಾದಂಥ ಒಂದು ಸಂಘರ್ಷ ಇದು. ಇಸ್ರೇಲ್ ಈಸ್ ಸಪೋರ್ಟೆಡ್ ಬೈ USA ಆ್ಯಂಡ್ ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್. ಪಶ್ಚಿಮ ಯುರೋಪಿಯನ್ ರಾಷ್ಟ್ರಗಳು ಮತ್ತು USA ಬೆಂಬಲವನ್ನು ಪಡೆದಂಥ ಇಸ್ರೇಲ್ ಮತ್ತು ಇನ್ನೊಂದು ಕಡೆಗೆ ಪ್ಯಾಲೆಸ್ಟೈನಿಯನ್ ಸಪೋರ್ಟೆಡ್ ಬೈ ವೇರಿಯಸ್ ಅರಬ್ ಸ್ಟೇಟ್ಸ್. ಇತರೆ ಅರಬ್ ರಾಷ್ಟ್ರಗಳು, ಅದು ಈಜಿಪ್ಟ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಈ ಎಲ್ಲ ರಾಷ್ಟ್ರಗಳಿಂದ ಬೆಂಬಲವನ್ನು ಪಡೆದು ಈ ಟಿಲ್ ನೋ ಇಟ್ ಈಸ್ ನಾಟ್ ಎಂಡೆಡ್. ಇತ್ತೀಚೆಗೆ ಸೌದಿ ಅರೇಬಿಯಾ ಇಸ್ರೇಲ್ನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿರೋದೊಂದಿಗೆ ಈ ಪ್ಯಾಲೆಸ್ಟೈನ್ನ ಹೋರಾಟ ಸ್ವಲ್ಪ ಇದು ಮಂಕು ಕವಿದಂತಾಗಿದೆ. ಆದರೆ ಪ್ಯಾಲೆಸ್ಟೈನರೇ ತಮ್ಮ ನಾಡಿನಲ್ಲಿ ತಾವೇ ನಿರಾಶ್ರಿತರಾಗಿದ್ದಾರೆ. ಈ ಎರಡು ಒಂದು ಅವಧಿಯಲ್ಲಿ ದ ಪೇಸ್ ವಿಚ್ ಬಿಗ್ಯಾನ್ ಫ್ರಮ್ 1962 ಆಲ್ಸೋ ಮಾರ್ಕ್ಡ್ ಅ ಮ್ಯೂಚುವಲ್ ಸಸ್ಪಿಷನ್ ಬಿಟ್ವೀನ್ USA ಆ್ಯಂಡ್ USSR. ಇದು ಎಲ್ಲ ನಡೆದಿದ್ದು ಏನಕ್ಕಾಗಿ? ಶೀತಲ ಸಮರ. ಇದು ಪರಸ್ಪರ ಅನುಮಾನ. ಅದರಲ್ಲೂ ವಿಶ್ವದ ಎರಡು ಅಗ್ರಗಣ್ಯ ರಾಷ್ಟ್ರಗಳಾದಂಥ USA ಮತ್ತು USSR ನಡುವಿನ ಈ ಒಂದು ಅನುಮಾನ, ಪರಸ್ಪರ ಅಪನಂಬಿಕೆ ಮತ್ತು ತಾನು ಬಲಿಷ್ಠ ಆಗಬೇಕು, ಇನ್ನೊಂದು ರಾಷ್ಟ್ರ ನಗಣ್ಯ ಆಗಬೇಕು ಅನ್ನೋ ಒಂದು ಹೋರಾಟದಲ್ಲಿ ಹುಟ್ಟಿಕೊಂಡಂಥ ಒಂದು ಚಳುವಳಿ. ದೇರ್ ವಾಸ್ ಅ ವರ್ಲ್ಡ್ ವೈಡ್ ಕನ್ಸರ್ನ್ ಡಿಮ್ಯಾಂಡಿಂಗ್ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ಸ್. ನೋಡಿ, ಅದು ಶೀತಲ ಸಮರದ ಕಾಲದಲ್ಲಿ ಏನಾದರೂ ಯುದ್ಧ ಅದು ಮೂರನೇ ಮಹಾಯುದ್ಧ ನಡೆದಿದ್ದರೆ ಜಗತ್ತು ಏನಾಗೋದನ್ನು ನಾನು ಕಳೆದ ತರಗತಿಯಲ್ಲಿ ಹೇಳಿದೆ. ಜಗತ್ತು ವಿನಾಶವನ್ನು ಕಾಣ್ತಿತ್ತು. 4ನೇ ಯುದ್ಧ ಮಾಡೋದಕ್ಕೆ ಯಾವ ರಾಷ್ಟ್ರಗಳ ಬಳಿ ಅಸ್ತ್ರಗಳೇ ಇರ್ತಿರಲ್ಲ, ಕಲ್ಲು ದುಂಡುಗಳು ಬೇಕಾಗಿತ್ತು. ಹಾಗಾಗಿ ಈ ಒಂದು ಯುದ್ಧವನ್ನು ತಡೆಗಟ್ಟುವಲ್ಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶನ ಮಾಡಿತು. ಜಗತ್ತಿನ ಅನೇಕ ರಾಷ್ಟ್ರಗಳು, ಭಾರತದಂಥ ಅಲಿಪ್ತ ರಾಷ್ಟ್ರಗಳು, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ನ ರಾಷ್ಟ್ರಗಳು ಈ ರಾಷ್ಟ್ರಗಳ ನಡುವೆ ಎರಡೂ ಬಣಗಳಿಗೂ ಸೇರದೆ ಅಲಿಪ್ತ ರಾಷ್ಟ್ರಗಳ ಒಂದು ಗುಂಪನ್ನು ಕಟ್ಟಿಕೊಂಡು ಈ ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಮೂರನೇ ಒಂದು ಮಹಾಯುದ್ಧವನ್ನು ತಪ್ಪಿಸುವಲ್ಲಿ ಭಾರತವು ಕೂಡ ಗಣ್ಯ ಸಾಧನೆಯನ್ನು ಮಾಡಿದೆ ಅಂತ ನಾವಿಲ್ಲಿ ಸ್ಮರಿಸ್ಬೋದು. ಇನ್ ದಿಸ್ ಪೀರಿಯಡ್ ಹಾಟ್ ಲೈನ್ ವಾಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ದ ವೈಟ್ ಹೌಸ್ ಆ್ಯಂಡ್ ಕ್ರೆಮ್ಲಿನ್.
ಏನು USSRನ ಪ್ರಮುಖ ಆಡಳಿತದ ಒಂದು ಕಟ್ಟಡ ಆದಂಥ ಕ್ರೆಮ್ಲಿನ್ ಮತ್ತು ವೈಟ್ ಹೌಸ್, ಅಮೆರಿಕದ ಒಂದು ಪ್ರಮುಖವಾದಂಥ ಅಧ್ಯಕ್ಷರ ಒಂದು ಭವನ, ಆ ವೈಟ್ ಹೌಸ್ ಆಡಳಿತ ಕೇಂದ್ರ, ಇವುಗಳ ನಡುವೆ ಒಂದು ಹಾಟ್ಲೈನ್ ನಿರ್ಮಾಣ ಆಗಿತ್ತು ನಿರಂತರವಾಗಿ. ದಿಸ್ ಕಂಪೇರ್ಡ್ ಬೋತ್ ದ ಪಾರ್ಟೀಸ್ ಟು ರಿಫ್ರೈನ್ ಫ್ರಮ್ ನ್ಯೂಕ್ಲಿಯರ್ ವಾರ್. ಕೊನೆಗೆ ಯಾಕೆಂದರೆ ಏನಾರು ನ್ಯೂಕ್ಲಿಯರ್ ವಾರ್ ನಡೆದರೆ ಜಗತ್ತು ವಿನಾಶ ಆಗುತ್ತೆ ಅನ್ನೋ ಕಾರಣದಿಂದ ಈ ಹಾಟ್ಲೈನ್ನ ಸ್ಥಾಪನೆ ಮಾಡಿತ್ತು. ಇನ್ ಸ್ಪೈಟ್ ಆಫ್ ದಟ್ ದ ವಿಯೆಟ್ನಾಂ ಪ್ರಾಬ್ಲಮ್ ಆ್ಯಂಡ್ ದ ಪ್ರಾಬ್ಲಮ್ ಇನ್ ಜರ್ಮನಿ ಕೆಪ್ಟ್ ಕೋಲ್ಡ್ ವಾರ್ ಬಿಟ್ವೀನ್ USA ಆ್ಯಂಡ್ USSR. ಇನ್ಫ್ಯಾಕ್ಟ್ ಈ ಒಂದು ಎರಡು ಬಣಗಳ ನಡುವಿನ ಈ ಶೀತಲ ಸಮರ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಭೀತಿ, ಭಯ, ಮೂರನೇ ಮಹಾಯುದ್ಧದ ಒಂದು ಕಾರ್ಮೋಡಕ್ಕೆ ಕಾರಣವಾಗಿತ್ತು ವಿದ್ಯಾರ್ಥಿಗಳೇ. ಹಾಗಾಗಿ ಇಂತಹ ಈ ಒಂದು ಭಯಾನಕವಾದಂತಹ ಒಂದು ಶೀತಲ ಸಮರ ಇವತ್ತು ಅಂತ್ಯ ಆಗಿದೆ. ಈ ಅಂತ್ಯದೊಂದಿಗೆ ಜಗತ್ತು ಶಾಂತಿಯ ಕಡೆ ಮುಖ ಮಾಡಿದೆ. ಆದರೂ ಕೂಡ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಜನಾಂಗೀಯವಾದಂತಹ, ಕೋಮು ಸಂಬಂಧಪಟ್ಟಂಥ ಧಾರ್ಮಿಕ ಸಂಘರ್ಷಗಳು ಮತ್ತು ಭೂಗಡಿಗಳಿಗೆ ಸಂಬಂಧಪಟ್ಟಂಥ ಸಂಘರ್ಷಗಳು ಮುಂದುವರೆದಿದ್ದಾವೆ. ಆದರೆ ಜಗತ್ತು ಇವತ್ತು ಹಿಂದೆ ಶೀತಲ ಸಮರ ಕಾಲಕ್ಕೆ ಹೋಲಿಸಿದರೆ ಸ್ವಲ್ಪ ಶಾಂತಿಯ ಸನಿಹದಲ್ಲಿ ಇವತ್ತು ಶಾಂತಿ ಮತ್ತು ಸೌಹಾರ್ದಯುತವಾಗಿ ಇವತ್ತು ಜಗತ್ತು ಇದೆ ಎಂದು ಹೇಳ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.